ಬೆಂಗಳೂರಿನಲ್ಲಿ ಗುಂಡಿಗಳ ವಿರುದ್ಧ ಸಿಡಿದೆದ್ದಿದೆ ಬಿಜೆಪಿ. ಗುಂಡಿ ಮುಚ್ಚುವಂತೆ ಬೀದಿಗಳಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಬೆಂಗಳೂರಲ್ಲಿ ಗುಂಡಿಗಳಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ಇದು. ಗುಂಡಿ ಮುಚ್ಚುವಂತೆ ಬೀದಿಗಳಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ. ಸಿಮೆಂಟ್ ಜಲ್ಲಿ ಸುರಿದು ಗುಂಡಿ ಮುಚ್ಚಲಾಗಿದೆ ಬಿಜೆಪಿ ನಾಯಕರಿಂದ. ರಸ್ತೆ ಗುಂಡಿ ಮುಚ್ಚದ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶ ಹೊರಹಾಕ್ತಾ ಇದೆ. ಯಲಹಂಕ ಮಹಾಲಕ್ಷ್ಮಿ ಲೇಔಟ್ ಲಗ್ಗೇರಿಯಲ್ಲಿ ಪ್ರತಿಭಟನೆ ನಡೆಸ್ತಾ ಇದೆ ಬಿಜೆಪಿ. ಬೆಂಗಳೂರಿನ ಲಗ್ಗೇರಿ ರಸ್ತೆಯಲ್ಲಿ ಗುಂಡಿ ಮುಚ್ಚು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಸಿಮೆಂಟ್ ಜಲ್ಲಿಯನ್ನ ಬಿಜೆಪಿ ನಾಯಕರೇ ಈ ರೀತಿಯಾಗಿ ಸುರಿದು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಯಲಹಂಕ ಮಹಾಲಕ್ಷ್ಮಿ ಲೇಔಟ್ ಹಾಗೆ ಲಗ್ಗೇರಿಯಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸ್ತಾ ಇದ್ದು, ರಸ್ತೆ ಗುಂಡಿ ಮುಚ್ಚದ ಸಿಎಂ ಹಾಗೆ ಡಿಸಿಎಂ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಬೆಂಗಳೂರಿನ ರಸ್ತೆಗಳಲ್ಲಿರುವಂತಹ ಗುಂಡಿಗಳ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಮೊನ್ನೆ ತಾನೇ ಸಿಎಂ ಸಹ ಸಭೆ ಕರೆದಿದ್ದು ಅಧಿಕಾರಿಗಳಿಗೆ ವಾರ್ನ್ ಮಾಡಿದ್ದಾರೆ. 1 ತಿಂಗಳು ಗಡುವನ್ನ ಸಹ ಕೊಡಲಾಗಿದೆ ಗುಂಡಿಗಳನ್ನ ಮುಚ್ಚಬೇಕು ಅಂತ. ಮತ್ತೊಂದು ಕಡೆ ಈಗ ಬಿಜೆಪಿ ನಾಯಕರು ಬೆಂಗಳೂರಿನಲ್ಲಿರುವಂತಹ ಗುಂಡಿಗಳನ್ನ ಮುಂದಿಟ್ಟು ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಕಾರಬಾರು ಜೋರಾಗಿದೆ. ಬೆಂಗಳೂರಿನ 28 ವಿಧಾನಸಭೆ ಕ್ಷೇತ್ರಗಳಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಯಲಹಂಕ ಶಾಸಕ SR ವಿಶ್ವನಾಥ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯಲಹಂಕದಲ್ಲಿ ರಸ್ತೆ ತಡೆದು ಬಿಜೆಪಿ ಹೋರಾಟ ನಡೆಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಬಿಜೆಪಿ ಆಕ್ರೋಶ ಹೊರಹಾಕ್ತಾ ಇದೆ ಪ್ರತಿಭಟನೆಯಲ್ಲಿ. ಗುಂಡಿ ಗಂಡಾಂತರ ತಪ್ಪಿಸಲು ಬಿಜೆಪಿ ನಾಯಕರು ಬೀದಿಗಿಳಿದಿದ್ದಾರೆ. ವಾಹನ ಸವಾರರಿಗೆ ತೊಂದರೆ ಕೊಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬ್ರಾಡ್ ಬೆಂಗಳೂರು ಅಂತ ಹೇಳಿ ಬ್ಯಾಡ್ ಬೆಂಗಳೂರು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಒಂದ್ ಕಡೆಯಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಗುಂಡಿಗಳಿಗೆ ಈ ರೀತಿಯಾಗಿ ಜಲ್ಲಿ ಹಾಗೆ ಸಿಮೆಂಟ್ ಅನ್ನ ಸುರಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಬಿಜೆಪಿ ನಾಯಕರು. ಮತ್ತೊಂದು ಕಡೆ ಯಲಹಂಕದಲ್ಲೂ ಸಹ ಗುಂಡಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಾದ ಸಮಯಕ್ಕೆ ಗುಂಡಿಗಳನ್ನ ಮುಚ್ಚದೇ ಇರೋದ್ರಿಂದಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಲಾಗ್ತಾ ಇದೆ. ಯಲಹಂಕ ಶಾಸಕ SR ವಿಶ್ವನಾಥ್ ಅವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಒಟ್ಟಾರೆಯಾಗಿ ಬಿಜೆಪಿ ನಾಯಕರು ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಗುಂಡಿ ಮುಚ್ಚದೇ ಇರೋದಕ್ಕೆ ರಸ್ತೆ ಗುಂಡಿ ಮುಚ್ಚೋದ್ರಲ್ಲೂ ಸಹ ಕಳಪೆ ಕಾಮಗಾರಿ ಕಂಡು ಬಂದಿದೆ. ಗುಂಡಿಗಳಿಗೆ ತೇಪೆ ಹಚ್ಚಿ ಕೈ ತೊಳೆದುಕೊಳ್ತಾ ಇದೆ ಜಿಬಿ. ಕಾಮಗಾರಿ ಮಾಡಿದ ಕೆಲ ಹೊತ್ತಲ್ಲೇ ಗುಂಡಿ ಮತ್ತೆ ಕಂಡು ಬರ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ಬಟಾ ಬಯಲಾಯಿತು. ಅತ್ತಿಗುಪ್ಪೆ ರಸ್ತೆಯ ಮೆಟ್ರೋ ಪಿಲ್ಲರ್ ಪಕ್ಕ ಬಿದ್ದಿದ್ದಂತಹ ಗುಂಡಿ ಮುಚ್ಚಿದಂತಹ 10 ನಿಮಿಷದಲ್ಲಿ ಮತ್ತೆ ಜಲ್ಲಿ ಕಿತ್ತು ಬಂದಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಈ ರಸ್ತೆಗೆ ಜಲ್ಲಿ ಮುಚ್ಚಿದ್ದು ಸ್ವಲ್ಪ ಹೊತ್ತರಲ್ಲೇ ಈ ರೀತಿಯಾಗಿ ಕಿತ್ಕೊಂಡು ಬಂದಿದೆ. ಅತ್ತಿಗುಪ್ಪೆ ರಸ್ತೆಯ ಮೆಟ್ರೋ ಪಿಲ್ಲರ್ ಪಕ್ಕದ ರಸ್ತೆಯ ದೃಶ್ಯ ಇದು. ಈ ಗುಂಡಿಯನ್ನ 10 ನಿಮಿಷದ ಹಿಂದೆ ಅಷ್ಟೇ ಮುಚ್ಚಿ 10 ನಿಮಿಷಕ್ಕೆ ಮತ್ತೆ ಅದೇ ಸ್ಥಿತಿ. ಈ ರೀತಿಯಾಗಿ ಕಳಪೆ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. ಸದ್ಯ ನಾನಿವಾಗ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಇಲ್ಲಿ ನೋಡ್ಬೋದು ಬೆಂಗಳೂರಿನಲ್ಲಿ ಕಾಮಗಾರಿ ಅಂದರೆ ರಸ್ತೆ ಕಾಮಗಾರಿಗಳು ನಡೀತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿ ಅನ್ನೋದು ನಾನು ತಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಕೂಡ ಗಮನಿಸ್ತಾ ಹೋಗ್ಬೋದು. ಇದೀಗ ಒಂದು ಅರ್ಧ ಗಂಟೆ ಮುಂಚೆ ಹಾಕಿದಂತಹ ಇದು ರಸ್ತೆ ಅಂದರೆ ಬೆಳಗ್ಗೆ ಇಲ್ಲಿ ಗುಂಡಿಗೆ ಸಂಪೂರ್ಣವಾಗಿ ಇಲ್ಲಿ ಗುಂಡಿ ಆಗಿತ್ತು. ಆದರೆ ಇದೀಗ ಅರ್ಧ ಗಂಟೆ ಮುಂಚೆ ಈ ರೀತಿಯಾದಂತಹ ಒಂದು ಜಲ್ಲಿಕಲ್ಲನ್ನು ಹಾಕೋಗಿದ್ದಾರೆ. ಆದರೂ ಕೂಡ ಈ ರೀತಿಯಾದಂತಹ ಗುಂಡಿ ಮತ್ತೆ ಅಂದರೆ ಹೆವಿ ವೆಹಿಕಲ್ಸ್ ಏನು ನಾವು ನೋಡ್ತೀವಲ್ಲ ಅವು ಹೋದ ನಂತರ ಈ ರೀತಿಯಾದಂತಹ ಸ್ಥಿತಿ ಮತ್ತೆ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಈ ಕಡೆ ಆ ಕಡೆ ಕೂಡ ಗಮನಿಸ್ತಾ ಹೋಗ್ಬೋದು. ಎಷ್ಟೊಂದು ವಾಹನಗಳು ಬರ್ತಾ ಇವೆ. ಆ ಗುಂಡಿಯಲ್ಲಿ ಹೋದಾಗ ಯಾವ ರೀತಿಯಾದಂತಹ ಒಂದು ವೈಬ್ರೇಷನ್ ಕೂಡ ನಮಗೆ ಇಲ್ಲಿ ಕಂಡು ಬರುತ್ತೆ. ನೋಡ್ಬೋದು ಅಲ್ಲಿ ಯಾವ ರೀತಿಯಾದಂತಹ ಒಂದು ರಸ್ತೆಯಲ್ಲಿ ವೈಬ್ರೇಷನ್ ಕೂಡ ಇಲ್ಲಿ ಉಂಟಾಗ್ತಾ ಇದೆ. ಸೊ ಈ ರೀತಿಯಾದಂತಹ ಕಳಪೆ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡ
ಈ ಗುಂಡಿಗಳನ್ನು ಮುಚ್ಚಬೇಕು ಅನ್ನೋ ಆದೇಶ ಹೊರಡಿಸಿದೆ. ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸುಂದರವಾದ ಕಾಮಗಾರಿ ಆಗ್ತಾ ಇಲ್ಲ. ಎಲ್ಲಿ ನೋಡಿದ್ರು ಕೂಡ ಕಳಪೆ ಕಾಮಗಾರಿ ಆಗ್ತಾ ಇದೆ ಅನ್ನೋದು ಸಾರ್ವಜನಿಕರ ಮಾತಾಗಿದೆ. ಈಗ ಅಲ್ಲಿ ಗಮನಿಸ್ತಾ ಹೋಗ್ಬೋದು ಅಂದರೆ ಸಾಕಷ್ಟು ವಾಹನಗಳು ಬರ್ತಾ ಇವೆ. ಭಾರಿ ಗಾತ್ರದ ವಾಹನಗಳು ಬಂದರೆ ಆ ಗುಂಡಿಯಲ್ಲಿ ಹೋಗಿನೇ ಇಲ್ಲಿ ವಾಹನಗಳ ಟೈರ್ ಕೂಡ ಇಲ್ಲಿ ಬರ್ತಾ ಇದೆ. ಮತ್ತು ಗುಂಡಿ ಕೆಳಗಡೆ ಎಷ್ಟು ಮಣ್ಣನ್ನು ಹಾಕಿದ್ದಾರೆ ಅಷ್ಟು ಕೆಳಗಡೆನೇ ಹೋಗ್ತಾ ಇದೆ ಹೊರತು ಅಲ್ಲಿ ಯಾವುದೇ ರೀತಿಯಾದಂತಹ ಪ್ಲೇನ್ ರಸ್ತೆ ನಮಗೆ ಕಂಡು ಬರ್ತಾ ಇಲ್ಲ. ಈ ಕಡೆ ಕೂಡ ಗಮನಿಸ್ತಾ ಹೋಗ್ಬಂದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ಅಂದರೆ ಕಂಪ್ಲೀಟ್ ಆಗಿ ಕಳಪೆ ಕಾಮಗಾರಿ ಅನ್ನೋದು ಇಲ್ಲಿ ಸಾರ್ವಜನಿಕರ ಮಾತಾಗಿದೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.